ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನು ಅಂತ ಹೇಳ್ಬಿಟ್ಟು ತಮ್ಮನೇ ನೋಡಿ ತಿಳ್ಕೊಂಡಿದ್ದೀರಾ. ಯಾರಿಗೆಲ್ಲ ಇಂಟ್ರಾ V30 ವೆಹಿಕಲ್ ಪರ್ಚೇಸ್ ಮಾಡಬೇಕು ಅಂತ ಐಡಿಯಾ ಇದೆ ಅವರಿಗೆ ಇವತ್ತು ಹೆಲ್ಪ್ಫುಲ್ ಆಗೋ ಒಂದು ವಿಡಿಯೋ. ನಾವು ಏನೆಲ್ಲ ತಿಳ್ಕೊಳ್ತೀವಿ ಅಂದರೆ, ಈ ಒಂದು ವೆಹಿಕಲ್ ಇಂಟ್ರಾ V30 ವೆಹಿಕಲ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಫಿನಾನ್ಸ್ಗೆ ಸಂಬಂಧಪಟ್ಟ ಮಾಹಿತಿನ ತಿಳ್ಕೊಳ್ತೀವಿ. ಒಂದನೇದು ನಾವೇನು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ, ಡೌನ್ ಪೇಮೆಂಟ್ ಎಷ್ಟು ಹಾಕಿದ್ರೆ ಎಷ್ಟು EMI ಬರುತ್ತೆ ಅಂತಲೂ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಪ್ಲಸ್ ನಿಮಗೆ ಫಿನಾನ್ಸ್ಗೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕೋ ಅನ್ನೋದನ್ನ ತಿಳ್ಕೊಳ್ತೀವಿ. ಹಾಗೆ ಯಾವುದೆಲ್ಲ ವೇರಿಯಂಟ್ ಬರುತ್ತೆ ಅಂತಲೂ ತಿಳ್ಕೊಳ್ತೀವಿ. ಸೊ ಗೆಳೆಯರೆ, ಈ ಒಂದು ವಿಡಿಯೋನ ಪೇಷನ್ಸಿಂದ ಕಂಪ್ಲೀಟಾಗಿ ನೋಡಿ ಮಾಹಿತಿ ತಿಳ್ಕೊಂಡು ಅಂತ ಹೇಳ್ತಾ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಗೆಳೆಯರೆ, ಮೊದಲೇದಾಗಿ ನೀವಿಲ್ಲಿ ನಿಮಗೆ ಗೊತ್ತೇ ಇದೆ ಇಂಟ್ರಾ V30 ವೆಹಿಕಲ್ ಈ ರೀತಿ ಬರುತ್ತೆ. ಸೊ ಇಂಟ್ರಾ V30 ವೆಹಿಕಲಲ್ಲಿ ನೋಡಿ 3 ವೇರಿಯಂಟ್ ಬರುತ್ತೆ. ಏನು ಅಂತಂದರೆ, ಇಂಟ್ರಾ V30 AC, ಇಂಟ್ರಾ V30 ನಾನ್ AC. ನೋಡಿ, ಇಂಟ್ರಾ V30 2450 ಹೈ ಡೆಕ್ ಬಾಡಿದು, ಅರ್ಥ ಆಯ್ತಾ? ಅಂದರೆ ಮೂರು ಒಂದೇ. ಇದು 2565 kg ಏನಿದೆ ಇದು ಗ್ರಾಸ್ ವೆಯ್ಟ್. ಇದು ಪೇಲೋಡ್ ಅಲ್ಲ, ವೆಹಿಕಲ್ ವೆಯ್ಟು ಪ್ಲಸ್ ವೆಹಿಕಲ್ ಮೇಲೆ ಹಾಕೋ ವೆಯ್ಟ್ ಎರಡನ್ನ ಕೌಂಟ್ ಮಾಡಿದ್ರೆ 2500. ಸೊ ಅದನ್ನು ಇಲ್ಲಿ ತೋರಿಸಿರೋದು. ಸೊ ಟೈಮ್ ವೇಸ್ಟ್ ಮಾಡೋದೇನು ಬೇಡ. ಸೊ ಬನ್ನಿಗಳೇ, ಈ ಒಂದು ವಿಡಿಯೋನ ಶುರು ಮಾಡೋಣ. ಹಾಗೇನೇ ನೋಡ್ತಿರ್ಬೋದು, ಈ ಗಾಡಿಯ ಒಂದು ಪ್ರೈಸ್ ರೇಂಜ್ ಬಂದ್ಬಿಟ್ಟು 7,66,000ದಿಂದ 9,21,000 ಬರುತ್ತೆ. ಅಂದರೆ ಇದು ವೇರಿಯಂಟ್ ಮೇಲೆ ಚೇಂಜ್ ಆಗುತ್ತೆ. 1500 cc ಇಂಜಿನು, 1496 cc ಇಂಜಿನು, 4 ಸಿಲಿಂಡ್ರು DI ಇಂಜಿನ್ ಆಗಿರುತ್ತೆ. ಪೇಲೋಡ್ ಕೆಪಾಸಿಟಿ 1300ರಿಂದ 1500 kg. ಮೈಲೇಜ್ ಬಂದು 14 ಕಿಲೋಮೀಟ್ರು ಸಿಗುತ್ತೆ ಅಂತ ಇದೆ. ಸೊ ಆಗಲೇ ಹೇಳ್ದಂಗೆ ಗ್ರಾಸ್ ವೆಹಿಕಲ್ ವೆಯ್ಟ್ ಇದು 2500ರಿಂದ 2700 kg. ನೀವಿಲ್ಲಿ ನೋಡ್ತಿರೋದೇನು ಅಂತಂದರೆ, ಇಂಟ್ರಾ V30ಯ ಒಂದು ಆನ್ ರೋಡ್ ಪ್ರೈಸು ವೇರಿಯಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಇದೇನು ಅಂತಂದರೆ ಎಸ್ಟಿಮೇಷನ್ ಅಷ್ಟೇ. ಸೊ ಇದಕ್ಕೆ ಸ್ಟಿಕ್ ಆನ್ ಆಗಬೇಡಿ. ಇದು ಬೆಂಗಳೂರಲ್ಲಿರೋ ಪ್ರೆಸೆಂಟ್ ಆನ್ ರೋಡ್ ಪ್ರೈಸು. ನೀವಿಲ್ಲಿ ನೋಡ್ತಿರ್ಬೋದು, ನಾನ್ AC ಗಾಡಿಗೆ 7,66,000ದಿಂದ 7,84,000 ಇದೆ. ಇಲ್ಲಿ ನೋಡಿ, ಆನ್ ರೋಡ್ ಪ್ರೈಸ್ ಬಂದು 8,31,000 ಆಗುತ್ತೆ. ಇದು ಬಂದುಬಿಟ್ಟು ಎಕ್ಸ್ ಶೋರೂಮ್ ಪ್ರೈಸು, ಇದು ಬಂದು ಆನ್ ರೋಡ್ ಪ್ರೈಸು. ಹಾಗೆ ಹೈಯರ್ ಪೇಲೋಡ್ V30 ಗೋಲ್ಡ್ಗೆ ನೋಡಿ, ಇಲ್ಲಿ 8,11,000ದಿಂದ 8,23,000 ಆಗಿರುತ್ತೆ. ಇಲ್ಲಿ ಆನ್ ರೋಡ್ ಪ್ರೈಸ್ ನೋಡಿ, 8,23,000ದಿಂದ 8.5 ಲಕ್ಷ ಇದೆ, 8,53,000 ಇದೆ. ಹಾಗೆ ಇಂಟ್ರಾ V30 ಹೈ ಡೆಕ್ ಗಾಡಿಗೆ 8,30,000ರಿಂದ 8,80,000 ಇದೆ, 9,21,000 ರೂಪಾಯಿ ಆನ್ ರೋಡ್ ಇದೆ. ಸೊ ಗೆಳೆಯರೆ, ನಾನು ಇವಾಗ ಏನು ಅಂತಂದರೆ, ಇಂಟ್ರಾ V30 ಗೋಲ್ಡ್ 8.5 ಲಕ್ಷದ ಗಾಡಿಗೆ ನಾನು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ. 53,000. ಸೊ ಗೆಳೆಯರೆ, ಇದು ಬಂದು ಏನು ಅಂತಂದರೆ ಈ ಒಂದು ವೆಹಿಕಲ್ನ ಆನ್ ರೋಡ್ ಪ್ರೈಸ್ ಆಗಿರುತ್ತೆ. ಸೊ ನಾನಿವಾಗ ಏನು ಅಂತಂದರೆ 8,53,000 ಝೀರೋ ಡೌನ್ ಪೇಮೆಂಟ್ ನೋಡೋಣ. 8,53,000. ಸೊ ಗೆಳೆಯರೆ ನೋಡಿ, ಇಲ್ಲಿ 8,53,000 ನಾನು ಲೋನ್ ಅಮೌಂಟ್ ಹಾಕಿದ್ದೀನಿ, ಝೀರೋ ಡೌನ್ ಪೇಮೆಂಟು. ಸೊ ರೇಟ್ ಆಫ್ ಇಂಟ್ರೆಸ್ಟ್ 8% ಹಾಕಿದ್ದೀನಿ. ಇದು 4 ವರ್ಷ ಅವಧಿ ಇದೆ, ಇದು 6 ವರ್ಷ ಅವಧಿ ಇದೆ. ಗೆಳೆಯರೆ, ಇದನ್ನು ನಾವೇನು ಅಂತಂದರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ನೋಡಿ ಗೆಳೆಯರೆ, ನಿಮಗೇನು ಅಂತಂದರೆ ಝೀರೋ ಡೌನ್ ಪೇಮೆಂಟ್ ಆದರೆ ನೋಡಿ 4 ವರ್ಷ ಅವಧಿಗೆ ನೋಡಿ 20,800 ರೂಪಾಯಿ ನಿಮಗೆ EMI ಬರುತ್ತೆ. ಇದು 4 ವರ್ಷ ಕಟ್ಟಬೇಕಾಗಿರುತ್ತೆ. ಆದರೆ 6 ವರ್ಷಕ್ಕೆ ನೋಡಿ ನಿಮಗೆ 5,000 ರೂಪಾಯಿ ಕಮ್ಮಿ ಬರುತ್ತೆ, 14,900. ಅಂದರೆ ಇದು 15,000 ಲೆಕ್ಕನೇ ಇದು. ಸೊ ನಿಮಗೆ ಏನು ಅಂತಂದರೆ ಫುಲ್ ಸ್ಟೇಟಸ್ ನೋಡಬೇಕಂದ್ರೆ ನೋಡಿ, ಇಲ್ಲಿ ಏನು ಅಂತಂದರೆ ಇದು ಪ್ರಿನ್ಸಿಪಲ್ಲು, ಇದು ಇಂಟ್ರೆಸ್ಟು, ಇದು ಬ್ಯಾಲೆನ್ಸು. ಇಲ್ಲಿ ನೋಡ್ತಿರ್ಬೋದು, ಇದು 4 ವರ್ಷದ್ದು, ಇದು 6 ವರ್ಷದ್ದು. ನೀವು ಇಲ್ಲಿ ನೋಡ್ತಿರ್ಬೋದು, ಫಸ್ಟ್ ಬಂದು ಇಂಟ್ರೆಸ್ಟೇ ನೋಡಿ 5,000 ಬೀಳ್ತಾ ಇದೆ ನೋಡಿ 5,000ನೇ ಬೀಳ್ತಾ ಇದೆ ನೋಡಿ. ಸೊ ಇದ್ರದ್ದೊಂದು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. 25,300 ರೂಪಾಯಿ ಇದರದ್ದು ಮಿನಿಮಮ್ ಡೌನ್ ಪೇಮೆಂಟ್ ಆಗಿರುತ್ತೆ. 1000 ನೋಡಿ, 7,67,700 ಆಗಿರುತ್ತೆ. ಸೊ ನೋಡಿ ಗೆಳೆಯರೆ, ಇದು ಬಂದುಬಿಟ್ಟು ಇದರ ಒಂದು ಮಿನಿಮಮ್ ಡೌನ್ ಪೇಮೆಂಟ್ ಒಂದು ಕ್ಯಾಲ್ಕುಲೇಷನ್ ಆಗಿರುತ್ತೆ. ನೋಡಿ, 7,67,700 ರೂಪಾಯಿ ಇಲ್ಲಿ ಹಾಕಿದ್ದೀನಿ ಡೌನ್. ಇದೇನು ಅಂತಂದರೆ ಮಿನಿಮಮ್ ಡೌನ್ ಪೇಮೆಂಟು. ನೀವು 10% ಡೌನ್ ಪೇಮೆಂಟ್ ಹಾಕಿದ್ರೆ ನೋಡಿ, ಪ್ರಿನ್ಸಿಪಲ್ ಅಮೌಂಟ್ ಬಂದು 7,67,700 ರೂಪಾಯಿ ಆಗಿರುತ್ತೆ. ಹಾಗೆಯೇ ನೋಡಿ, ಇಲ್ಲಿ ನೋಡ್ತಿರ್ಬೋದು ನೀವು, 4 ವರ್ಷ ಟೆನ್ಯೂರ್ಗೆ ನೋಡಿ 18,700 ರೂಪಾಯಿ ಬರುತ್ತೆ, 18,741 ರೂಪಾಯಿ ಬರುತ್ತೆ. ಹಾಗೆಯೇ 6 ವರ್ಷಕ್ಕಾದರೆ ನೋಡಿ 13,460 ರೂಪಾಯಿ ಬರುತ್ತೆ. ಸೊ ನೀವೇನಾದರೂ ಇಲ್ಲಿ ನೋಡಿ, ಇದನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೋಬೋದು. ಇನ್ ಕೇಸ್ ಏನಾದರೂ ಇದರದೊಂದು ಲೋನು ಪೇಮೆಂಟ್ ಶೆಡ್ಯೂಲು ಬಗ್ಗೆ ಅರ್ಥ ಆಗುತ್ತೆ. ನಿಮ್ಮ ಒಂದು ಇಂಟ್ರೆಸ್ಟ್ ನೋಡ್ತಾ ಇರ್ಬೋದು, ಇಲ್ಲಿ
ಏನು ಅಂತಾರೆ 5000 ಇದೆ, ಇನ್ನೊಂದು ಕಡೆ 4000 ಇದೆ. 5000 ಆಲ್ಮೋಸ್ಟ್ ಪ್ರತಿ ತಿಂಗಳು ನಿಮಗೆ ಬಡ್ಡಿ ಆಗ್ತಾ ಇದ್ದಾರೆ. ಡೌನ್ ಪೇಮೆಂಟ್ ಹಾಕ್ತೀರಾ ಅಂದರೆ 1 ಲಕ್ಷ ಡೌನ್ ಪೇಮೆಂಟ್ 7,53,000 ಬರುತ್ತೆ. ಸೊ ಕ್ಯಾಲ್ಕುಲೇಷನ್ ಗೊತ್ತಿರಲಿ ಅಂತಲೇ ಹೇಳಿದ್ದು. 7,53,000 7,53,000 ನೋಡಿ. 1 ಲಕ್ಷ ಡೌನ್ ಪೇಮೆಂಟ್ ಹಾಕಿದ್ರೆ ನೋಡಿ ಗೆಳೆಯರೆ, ನಿಮಗೇನು ಅಂತಂದರೆ 4 ವರ್ಷ ಅವಧಿಗೆ 18,382 ರೂಪಾಯಿ ನಿಮಗೆ EMI ಬರುತ್ತೆ. ಆದರೆ 6 ವರ್ಷಕ್ಕೆ ನೋಡಿ 13,202 ರೂಪಾಯಿ ನಿಮಗೆ EMI ಬರುತ್ತೆ. ನೋಡಿ, ಹೆಚ್ಚಿನ ಮಾಹಿತಿಗೆ ನೀವು ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೋಬೋದು. ಈ ಒಂದು 1 ಲಕ್ಷ ಡೌನ್ ಪೇಮೆಂಟ್ ಹಾಕಿದರೆ ನಿಮಗೆ ಯಾವ ಥರ ಲೋನ್ ಸ್ಟೇಟಸ್ ಇರುತ್ತೆ ಅಂತ. ಹಾಗಾಗಿ 1.5 ಲಕ್ಷ ನೋಡಿ 7,03,000 ರೂಪಾಯಿ ಲೋನ್ ಅಮೌಂಟ್ ಆಗಿರುತ್ತೆ. ಸೊ ಗೆಳೆಯರೆ, ಈಗ ಇವಾಗ ಏನು ಅಂತಂದರೆ 7,03,000 ರೂಪಾಯಿ ಅಲ್ಲ, 7,03,000 ರೂಪಾಯಿ ನೋಡಿ. 7,03,000 ರೂಪಾಯಿ ಲೋನ್ ಅಮೌಂಟ್ ಇದೆ. ಸೊ ನೋಡಿ ಗೆಳೆಯರೆ, ನೋಡಿ 1.5 ಲಕ್ಷ ಡೌನ್ ಪೇಮೆಂಟ್ ಹಾಕಿದ್ರೆ ನೋಡಿ 4 ವರ್ಷಕ್ಕೆ ನಿಮಗೆ 17,162 ರೂಪಾಯಿ EMI ಬರುತ್ತೆ. 6 ವರ್ಷಕ್ಕಾದರೆ ನೋಡಿ 12,000 ಬರುತ್ತೆ, 12,325 ರೂಪಾಯಿ ಬರುತ್ತೆ. ಹಾಗೆಯೇ ನೀವು ಲೋನ್ ಸ್ಟೇಟಸ್ ಬೇಕಾದ್ರೆ ನೋಡಿ ಇಲ್ಲಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ನೋಡ್ಕೋಬೋದು. ಒಂದು ವೆಹಿಕಲ್ನ ನೀವು ಲೋನಲ್ಲಿ ತಗೊಳ್ತೀರಾ ಅಂದರೆ ನನ್ನ ಒಂದು ರೂಲ್ ಏನು ಅಂತಂದರೆ 30% ಆದರೂ ಡೌನ್ ಪೇಮೆಂಟ್ ಹಾಕಬೇಕು. ಅವಾಗೇನು ಅಂತಂದರೆ ನಿಮಗೆ EMI ಸ್ವಲ್ಪ ಕಡಿಮೆ ಬರುತ್ತೆ. ನೀವು ನೆಕ್ಸ್ಟ್ ಗಾಡಿ ಯೂಸ್ ಮಾಡೋತ್ತಿಗೆ ನಿಮಗೆ ಲೋನ್ ಕ್ಲೋಸರ್ ಟೈಮಲ್ಲೂ ಸಹ ನಿಮಗೆ ಹೆಲ್ಪ್ ಆಗುತ್ತೆ, ಯಾಕಂದರೆ ಕಡಿಮೆ EMI ಇದ್ದರೆ. ಸೊ ನೋಡಿ, 8,53,000 ಇಂಟು 30% ಡೌನ್ ಪೇಮೆಂಟ್ ಆದರೆ ಎಷ್ಟು ಬರುತ್ತೆ ಅಂದರೆ ನೋಡಿ 2.5 ಲಕ್ಷ ಲೋನ್ ಬರುತ್ತೆ. 2,55,900 ಅಂದರೆ 2,56,000 ರೂಪಾಯಿ ಕ್ಲೋಸ್ ಅಂತಲೇ ಇಟ್ಕೊಳ್ಳಿ. 2,56,000 ರೂಪಾಯಿ ನೀವು ಡೌನ್ ಪೇಮೆಂಟ್ ಹಾಕಬೇಕಾಗಿರುತ್ತೆ. ಇದನ್ನು ಮೈನಸ್ಸು ಇದು ಮಾಡಿದ್ರೆ ನೋಡಿ 5,97,100 ರೂಪಾಯಿ ನಿಮಗೆ ಲೋನ್ ಅಮೌಂಟ್ ಆಗಿರುತ್ತೆ. 6 ಲಕ್ಷ ಲೋನ್ ಅಮೌಂಟ್ ಅಂತಲೇ ಇಟ್ಕೊಳ್ಳಿ, 5 ಲಕ್ಷ ರೂಪಾಯಿ ನೋಡಿ. 5,97,100 ರೂಪಾಯಿ ನಿಮಗೆ ಪ್ರಿನ್ಸಿಪಲ್ ಲೋನ್ ಅಮೌಂಟ್ ಇರುತ್ತೆ. ಇದು ನೋಡಿ 4 ವರ್ಷಕ್ಕೆ 6 ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ ಗೆಳೆಯರೆ, ನಿಮಗೆ ಮಂತ್ಲಿ ಪೇಮೆಂಟ್ ಬಂದು 14,000 ರೂಪಾಯಿ ಬರುತ್ತೆ 4 ವರ್ಷಕ್ಕಾದರೆ. 6 ವರ್ಷಕ್ಕಾದರೆ 10,400 ರೂಪಾಯಿ ಬರುತ್ತೆ. ನೋಡಿ, ನನ್ನ ಪ್ರಕಾರ ಇದೇ ಬೆಸ್ಟು. ನೀವೇನು ಅಂತಂದರೆ ನೆಕ್ ಟು ನೆಕ್ ನೀವು ತಗೋಬೇಡಿ ಲೋನನ್ನು. ನೆಕ್ ಟು ನೆಕ್ ನೀವು 0 ಡೌನ್ ಪೇಮೆಂಟೆಲ್ಲ ತಗೋಬೇಡಿ. 0 ಡೌನ್ ಪೇಮೆಂಟಲ್ಲೆಲ್ಲ ಗಾಡಿ ತೊಗೊಂಡ್ರೆ ಪ್ರಾಬ್ಲಮ್ ಏನು ಅಂತಂದರೆ ನೋಡಿ, ನಾವು ಅಂದ್ಕೊಂಡಂಗೆ ಕೆಲಸ ಕಾರ್ಯಗಳು ನಡೆಯಲ್ಲ. ಕೆಲವೊಂದು ಸತಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ ಜೀವನದಲ್ಲಿ. ನಿಮಗೇನು ಅಂತಂದರೆ ಒಂದು 2 EMI ಕಟ್ಟೋಕ್ಕಾಗಿಲ್ಲ ಅಂತಂದರೆ EMIನೇ ಡ್ಯೂವೇ ಬಂದುಬಿಟ್ಟು 50,000-60,000 ಸಾವಿರಕ್ಕೆ ಹೋಗ್ಬಿಡುತ್ತೆ. ಸೊ ಆ ಥರ ಒಂದು ಸಿಚುವೇಶನ್ನ ತಂದಿಟ್ಕೋಬೇಡಿ. ಡೆಸ್ಪರೇಟಾಗಿ ಗಾಡಿ ತೊಗೋಬೇಡಿ. ನನ್ನ ಒಂದು ಸಣ್ಣ ಕಿವಿ ಮಾತಷ್ಟೇ. ನಿಮಗೆ ಗೊತ್ತಿದೆ ನಿಮ್ಮ ಒಂದು ಬಿಸ್ನೆಸ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ನೋಡಿ ಗೆಳೆಯರೆ, ಇದೇನು ಅಂತಂದರೆ ಅದರ ಒಂದು ಚಾರ್ಟ್ ಶೆಡ್ಯೂಲು ನೋಡಿಲಿ. ಇಂಟ್ರೆಸ್ಟು, ಪ್ರಿನ್ಸಿಪಲ್ಲು, ಬ್ಯಾಲೆನ್ಸ್ ಎಲ್ಲ ಇದೆ. ನೀವು ಬೇಕು ಅಂತಂದರೆ ಇದರ ಒಂದು ಸ್ಕ್ರೀನ್ಶಾಟು ತೊಗೋಬೋದು. ನೋಡಿ ಕೊನೆಗೆ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ನೋಡಿ, ಇದನ್ನೆಲ್ಲ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ನೋಡಿ ಇಲ್ಲಿ ಬಹುಮುಖ್ಯವಾದ ಕ್ವಶನ್ ಏನು ಅಂತಂದರೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅಂತ. ನೋಡಿ ಗೆಳೆಯರೆ, ಡಾಕ್ಯುಮೆಂಟ್ಸ್ ಬೇಕಾಗಿರೋ ಸಿಂಪಲ್ ಡಾಕ್ಯುಮೆಂಟ್ಸು, ಸಿಂಪಲ್ KYC ಡಾಕ್ಯುಮೆಂಟ್ಸ್ ಸಾಕಾಗಿರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು, ಪಾನ್ ಕಾರ್ಡ್ ಇರ್ಬೋದು, ಹಾಗೆ ನಿಮ್ಮ ಒಂದು DL ಇರ್ಬೋದು, ನಿಮ್ಮ ಜಮೀನಿನ RTC ಇರ್ಬೋದು, ಇಲ್ಲಾಂತಂದರೆ ನಿಮ್ಮ ಒಂದು ಜಾಬ್ಗೆ ಹೋಗ್ತಿದ್ರೆ ಅದರ ಸ್ಯಾಲರಿ ಸರ್ಟಿಫಿಕೇಟ್ ಇರ್ಬೋದು, ಇಲ್ಲಾಂತಂದರೆ ನಿಮ್ಮ ಒಂದು ಕಮರ್ಷಿಯಲ್ DL ಇರ್ಬೋದು. ಏನಂತಂದರೆ ಕಮರ್ಷಿಯಲ್ DL ಇದ್ದರೆ 2 ವರ್ಷ ಆಗಿದ್ರೆ ಸಾಕು. ಅದರಲ್ಲಿ ನಿಮಗೆ 0 ಡೌನ್ ಪೇಮೆಂಟಲ್ಲಿ ಏನು ಅಂತಂದರೆ ಯಾರೊಬ್ಬರು ಶ್ಯೂರಿಟಿ ಇದ್ದರೆ, ನೀವು ಬಾಡಿಗೆ ಮನೇಲಿದ್ದೀರಾ, ಆ ಬಾಡಿಗೆ ಮನೆ ಅಗ್ರಿಮೆಂಟ್ ಥ್ರೂ ಅಲ್ಲಿ ಅಗ್ರಿಮೆಂಟ್ ಮಾಡಿಸ್ಕೊಂಡು ನಿಮಗೆ ಗಾಡಿ ಕೊಡ್ತಾರೆ. ಹಾಗೆ 2 ಚೆಕ್, 2 ಫೋಟೋಗ್ರಾಫ್ಸು ಬೇಕಾಗುತ್ತೆ. ನಿಯರೆಸ್ಟ್ ಟಾಟಾ ಡೀಲರ್ಸ್ ಯಾರು ಇದ್ದರೆ ಅಲ್ಲಿ ಹೋಗ್ಬಿಟ್ಟು ಸೇಲ್ಸ್ ಎಕ್ಸಿಕ್ಯೂಟಿವ್ನ ಮಾತಾಡ್ಬೋದು. ಹಾಗೆಯೇ ನಿಮಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಮತ್ತು ಪ್ಲಸ್ ಅದ್ಭುತವಾದ ಡಿಸ್ಕೌಂಟ್ಸ್ ಬೇಕು ಅಂತಂದರೆ ಖಂಡಿತವಾಗ್ಲೂ ನೋಡಿ. ಕೊನೆಯದಾಗಿ ಏನು ಅಂತಂದರೆ ನಿಮಗೆ ವಿಡಿಯೋ ಪಾಪಪ್ ಆಗುತ್ತೆ, ಸಜೆಷನ್ ವಿಡಿಯೋ ಬರುತ್ತೆ ನೋಡಿ. ಅಲ್ಲಿ ಏನು ಅಂತಂದರೆ ನಾನು ಶೋರೂಮ್ಗೆ ಹೋಗಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಜೊತೆ ಅದ್ಭುತವಾದ ವಿಡಿಯೋ ಮಾಡಿರ್ತೀನಿ. ಕರೆಕ್ಟಾಗಿ ಗಾಡಿ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿರ್ತೀನಿ. ನೀವು ನೋಡಿದ್ರೆ ಮತ್ತೆ ನನ್ನ ಒಂದು ಹೆಸರು ಹೇಳಿದ್ರೆ ನಿಮಗೇನು ಅಂತಾರೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ಸ್ ಅವ್ರು ಮಾಡಿಕೊಡ್ತಾರೆ. ಸೊ ಅವರ ಕೈಲಿ ಎಷ್ಟಾಯಿತು ಅಷ್ಟು ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಗೆಳೆಯರೆ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.